RSS ವಿರುದ್ಧ ರಾಜ್ಯ ಸರ್ಕಾರ ಚಾಟಿ ಹಿಡ್ಕೊಂಡು ನಿಂತ್ಕೊಂಡಿರುವ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಇಂಟ್ರೊಡಕ್ಷನ್ನಲ್ಲೇ ಹೇಳಿದೆ, 2 ಪತ್ರಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದು. ಮೊದಲ ಪತ್ರದಲ್ಲಿ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗೆ ಅವಕಾಶ ಕೊಡಬೇಡಿ ಅಂತಿತ್ತು. ಆ ಪತ್ರದ ರಿಸಲ್ಟ್ ಏನಾಗಿದೆ ಅನ್ನೋದು ನಿಮಗೆ ಹೇಳಿದ್ದೀವಿ. ಎರಡನೆಯ ಪತ್ರದಲ್ಲಿ ಸರ್ಕಾರಿ ನೌಕರರು RSS ಜೊತೆಗೆ ಸಂಬಂಧ ಇಟ್ಕೊಂಡಿದ್ದು ಗೊತ್ತಾದರೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಪತ್ರ ಬರೆದಿತ್ತು. ಪಥಸಂಚಲನದಲ್ಲಿ ಭಾಗಿಯಾದೆ, ಗಣವೇಶ ಹಾಕ್ಕೊಂಡು ಹೋದೆ, ಅದನ್ನೆಲ್ಲ ಮಾಡೋಂಗಿಲ್ಲ ಸರ್ಕಾರಿ ನೌಕರರು ಅಂತ. ಅದಾದ ಮೇಲೆ ಪತ್ರ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನೇ ಕೊಟ್ಟರು. ನೌಕರಿ ಮಾಡೋದಿದ್ದರೆ ನೌಕರಿ ಮಾಡಿ, ಸರ್ಕಾರಿ ನೌಕರಿ ಮಾಡೋದಿದ್ದರೆ ನೌಕರಿ ಮಾಡಿ, ಇಲ್ಲದೆ ಹೋದರೆ ರಾಜೀನಾಮೆ ಕೊಟ್ಟು ಹೋಗಿ RSS ಸೇರ್ಕೊಳ್ಳಿ ಅಂತಂದರು. ಈಗ ಹೊಸ ನಿಯಮ, ಹೊಸ ಕಾಯ್ದೆ ರೂಪಿಸಲಾಯಿತು ಅಂತಲ್ಲ. ಒಂದು ಕಾಯ್ದೆ ಇದೆ, ಅದೊಂದೆಂಥ ಸರ್ವಿಸ್ ಆ್ಯಕ್ಟ್ ಅಂತೇನೋ ಬರುತ್ತದು, ಅದರಲ್ಲಿ ಕಾಯ್ದೆ ಇದೆ. ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಪಕ್ಷಗಳೊಂದಿಗೆ ಸಂಬಂಧ ಹೊಂದಿರುವ ಸಂಘಟನೆಗಳ ಜೊತೆಗೆ ನೀವು ಸಂಪರ್ಕ ಇಟ್ಕೋಬಾರ್ದು ಅಂತ ಕರ್ನಾಟಕ ಸಿವಿಲ್ ಸೇವಾ ನಿಯಮ ಅಂತ ಬರುತ್ತೆ. ಅದರಲ್ಲಿದೆ ರಾಜಕೀಯ ಪಕ್ಷಗಳ ಜೊತೆಗೆ. ಅಫ್ಕೋರ್ಸ್ ಅದಂತ ಎಲ್ರಿಗೂ ಗೊತ್ತಿರೋದೆ. ಸರ್ಕಾರಿ ನೌಕರರಾದಂಥವರು, ಅಧಿಕಾರಿಗಳಾದಂಥವರು ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟಿಗಳಲ್ಲಿ ಭಾಗವಹಿಸಂಗಿಲ್ಲ. ಅದರ ಜೊತೆಗೆ ರಾಜಕೀಯ ಪಕ್ಷದೊಂದಿಗೆ ಸಂಬಂಧ ಹೊಂದಿರುವ ಸಂಘಟನೆಗಳ ಜೊತೆಗೂ ಸಂಬಂಧ ಹೊಂದಂಗಿಲ್ಲ. ಅವರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ, ದೇಣಿಗೆ ಕೊಡುವಂತಿಲ್ಲ, ಅದಕ್ಕೆ ಸಹಾಯಕವಾಗುವಂಥ ಚಟುವಟಿಕೆಗಳನ್ನು ಮಾಡೋ ಹಂಗಿಲ್ಲ ಅಂತ. ಒಬ್ಬ ಸರ್ಕಾರಿ ನೌಕರ ಪ್ರವೀಣ್ ಕುಮಾರ್ ಅಂತ, ರೋಡಲಬಂಡ ಅನ್ನುವ ಗ್ರಾಮ ಪಂಚಾಯಿತಿಯ PDO ಪ್ರವೀಣ್ ಕುಮಾರ್, ಲಿಂಗಸ್ಗೂರು ತಾಲೂಕು, ರಾಯಚೂರು ಜಿಲ್ಲೆ. ಅವರ ಪಕ್ಕದಲ್ಲಿದ್ದಾರೆ ನೋಡಿ ಮಾನಪ್ಪ ವಜ್ಜಲ್, ಲಿಂಗಸ್ಗೂರು MLA. ಈ ರೋಡಲಬಂಡಾದ PDO ಮೊನ್ನೆ 12ನೇ ತಾರೀಕು ಸಂಪೂರ್ಣ ಗಣವೇಷ ಧರಿಸಿಕೊಂಡು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ಮಾತ್ರ ಅಲ್ಲ, ಶಾಸಕರ ಜೊತೆ ಫೋಟೋನು ತೆಗೆಸ್ಕೊಂಡಿದ್ರು. ಅದರ ಪ್ರೂಫ್ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಐ ಡೋಂಟ್ ನೋ, ತಾವೇ ಸೋಷಿಯಲ್ ಮೀಡಿಯಾಗೆ ಹಾಕ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಅದರ ಪ್ರೂಫ್ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಸಸ್ಪೆಂಡು. ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತೆ ಡಾಕ್ಟರ್ ಅರುಂಧತಿ ಅವರು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ಉಲ್ಲಂಘನೆ ಹಾಗೂ ಸರ್ಕಾರಿ ನೌಕರನ ತರವಲ್ಲದ ರೀತಿ ನಡೆದುಕೊಂಡಿರುವುದಾಗಿ ಉಲ್ಲೇಖಿಸಿ ಪ್ರವೀಣ್ ಕುಮಾರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇಲಾಖಾ ತನಿಖೆ ಕಾಯ್ದಿರಿಸಿ, ಅಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲೂ ಇದು ಸಾಬೀತಾದರೆ ಸಿವಿಲ್ ಸೇವಾ ನಿಯಮಗಳ ಉಲ್ಲಂಘನೆ ಆಗಿದೆ, ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ಪ್ರವೀಣ್ ಕುಮಾರ್ ನಡ್ಕೊಂಡಿದ್ದಾರೆ ಅನ್ನೋದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲೂ ಸಾಬೀತಾದರೆ ವಜಾ ಆಗ್ತಾರೆ. ಇದು ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವ ರೀತಿಯಲ್ಲಿ ನಡೆಸ್ತಾ ಇರುವ ಆಡಳಿತ ಅಂತ BJP MLC ರವಿಕುಮಾರ್ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. ಶಾಲಾ ಆವರಣದ ವಿಚಾರ 2013ರಲ್ಲಿ ಜಗದೀಶ್ ಶೆಟ್ಟರ್ CM ಆಗಿದ್ದಾಗಲೇ ಸುತ್ತೋಲೆ ಹೊರಡಿಸಿರುವಂಥದ್ದು ಸುತ್ತೋಲೆ ಇದೆ. ಹೌದು, ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು. ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದ್ರು. ಯಾವ ಲೆಕ್ಕ ರೀ ಖರ್ಗೆ? ಮುಸಲ್ಮಾನರು ಸಂತೃಪ್ತಿ ಪಡಿಸ್ಬೇಕು. ಯಾವತ್ತು ಎಲೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗಿಯೋಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರೆ ಅಂತ ಆಟ ಇದು. ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. RSSಗೆ ಮುಟ್ಟಿರೋದ್ರಿಂದ ಸೂರ್ಯನಿಗೆ ಉಗದಂಗೆ ವಾಪಸ್ ನಿಮ್ಮ ಮೇಲೆ ಬೀಳುತ್ತೇನೆ. ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಏನೂ ಆಗಲ್ಲ. ಜಿಯೋನೇ ಬಂದಿಲ್ಲ, ಜಿಯೋ ಆರ್ಡರ್ನಲ್ಲಿ ಬಂದ್ರೂ ಕೂಡ RSS ಹೆಸರು ಇರೋದಿಲ್ಲ. BJP ಅವರಿಗೆ ಸಮಸ್ಯೆ ಇದ್ದರೆ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ನೀವು ಹೋಗಿ ಕೇಶವ್ ಕೃಪಾ ಹತ್ರ ಹೋಗಿ ಏನಾದರೂ ಬಾಯ್ ಬಡ್ಕೊಳ್ಳಿ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ಮದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ? ಈ ಶಾಖೆಗಳಲ್ಲಿ ಗೌರಕ್ಷಣೆ ಧರ್ಮರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಅವರಿಗೆ ಈ ಸಾಮಾನ್ಯ ಜ್ಞಾನದ ಕೊರತೆ ಇದೆ. RSSನ ಇದರಲ್ಲಿ ಇಲ್ಲ ಅಂತ
ಎಲ್ಲರ ಮಕ್ಕಳು ನಿಮಗೆ ಗೊತ್ತಾ? ಹೋಗ್ಲಿ, ನಿಮ್ಮ ಮಕ್ಕಳು ಎಷ್ಟು ಜನ DSS ಅಲ್ಲಿದ್ದಾರೆ? ನಾವೆಲ್ಲ ಅಲ್ಲಿಂದ ಬಂದಿರತಕ್ಕಂಥವ್ರೆ, ನಾವೆಲ್ಲ ಹೋರಾಟ ಮಾಡಿ ಬಂದವ್ರೆ. ನಿಮ್ಮ ಮನೆಯ ಮಕ್ಕಳು ಯಾವ ಹೋರಾಟ ಮಾಡಿದ್ದೀರಿ ಈ ರಾಜ್ಯದಲ್ಲಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ? ನಿಮ್ಮ ಮನೆಯವ್ರದ್ದು ಸ್ವಲ್ಪ ಕಥೆ ಹೇಳಿ. ಯಾರ್ಯಾರು DSS ನಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ? ಪ್ರಿಯಾಂಕಾ ಖರ್ಗೆ ಅವರು ಸೇರಿ. ನೀವೆಲ್ಲ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು, ದಲಿತತ್ವವೇ ಗೊತ್ತಿಲ್ಲದೆ ಇರೋರು. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬೇಕು. ಅದು ಇಜ್ಲು ಕೂಡ ಅಲ್ಲ, ಅವ್ರಿಗೆ ಇಜ್ಲು ವಜ್ರ ಥರ ಕಾಣುತ್ತೆ. RSS ಅವ್ರದ್ದು ಹಣೆ ಬರನೇ ಹಂಗಲ್ಲ. ಚಲನ ಮಾಡ್ಬೋದು, ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ, ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ ಎಮ್ಮೆ ಕಾಯಕ್ಕೆ ದೊಣ್ಣೆ ಹಿಡ್ಕೊಂಡು. ಹೆಸರಳಕ್ಕೆ ತಾಕತ್ತು ಬೇಕ್ರಿ. RSS ಅನ್ನು ಬ್ಯಾನ್ ಮಾಡ್ತೀನಿ, RSSನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳೋಕ್ಕೆ ಭಾಳ ತಾಕತ್ತು ಬೇಕು. ಅದರದ್ದೊಂದು ಬಹಳ ಧೈರ್ಯ ಬೇಕು. ಆಗೋದಿಲ್ಲ. ಯಾಕೆಂದರೆ RSS ಸಮಾಜದೊಳಗಡೆ ವಿಲೀನ ಆಗಿರುವಂಥದ್ದು. ಇವತ್ತು ಆ ಸ್ಥಿತಿ ನೋಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಇಲ್ಲಿ ರವಿಕುಮಾರ್ ಅವರ ಹೇಳಿಕೆ ಟೆಲಿಕಾಸ್ಟ್ ಆಗಬೇಕಾಗಿತ್ತು, ಸಿಗಲಿಲ್ಲ ಅರ್ಜೆಂಟಿಗೆ. ಇಲ್ಲಿ ವಾದ ಆಗ್ತಿರೋದು, ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾರೆ, ಎಷ್ಟು ಜನ BJP ನಾಯಕರ ಮಕ್ಕಳು RSSನಲ್ಲಿದ್ದಾರೆ, ಎಷ್ಟು ಜನ BJP ನಾಯಕರ ಮಕ್ಕಳು ಗೋ ಸಂರಕ್ಷಣೆಗೆ ಹೋರಾಡ್ತಿದ್ದಾರೆ ಅಂತ. ಅದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾವೆಲ್ಲ ದಲಿತ ಸಂಘರ್ಷ ಸಮಿತಿಯಿಂದ ಬಂದಂಥವ್ರು, ಖರ್ಗೆ ಅವ್ರ ಮಕ್ಕಳು ಯಾಕೆ ದಲಿತ ಸಂಘರ್ಷ ಸಮಿತಿಲಿ ಇಲ್ಲ ಅಂತ. ಇದು ನೆವರ್ ಎಂಡಿಂಗ್ ಡಿಸ್ಕಷನ್. ಇದು ನೆವರ್ ಎಂಡಿಂಗ್ ಡಿಸ್ಕಷನ್. ಎರಡೂ ಕಡೆಯೂ ಅಷ್ಟೇ ಸತ್ಯ. RCB ಕಪ್ ಗೆದ್ದಿದ್ದರ ಸೆಲೆಬ್ರೇಷನ್ ನಡೆದಾಗ ದೊಡ್ಡವ್ರ ಮಕ್ಕಳೆಲ್ಲ ವಿಧಾನಸೌಧದ ಮೆಟ್ಟಿಲುಗಳ ಮೇಲಿದ್ದರು ಸುರಕ್ಷಿತವಾಗಿ. ಸತ್ತವ್ರು ಯಾರ ಮನೆ ಮಕ್ಕಳು? 11 ಜನ ಸತ್ತೋದ್ರಲ್ಲ. ಯಾವ ದೊಡ್ಡ ನಾಯಕನ ಮಕ್ಕಳು ಕೂಡ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾನು ಹೇಳ್ತಾ ಇರೋದು, ಸಮಾವೇಶಕ್ಕೆ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ಟೆಂಪೋ ಟ್ರಾವೆಲರ್ನಲ್ಲೋ ಟೆಂಪೋ ಟ್ರ್ಯಾಕ್ಸ್ನಲ್ಲೋ ಹೋಗಿದ್ದು ನಾನು ನೋಡಿಲ್ಲ ಇನ್ನೂ ತನಕ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಕಾಡಿನಲ್ಲಿ ಹೋರಾಡ್ತಾ, ಬಂದೂಕು ಹಿಡ್ಕೊಂಡು ಕಾಡಿನಲ್ಲಿ ಹೋರಾಡ್ತಾ ಇರೋರು ಬಡವರ ಮನೆಯ ಮಕ್ಕಳು ನಕ್ಸಲೈಟ್ಗಳಾಗಿದ್ದಾರೆ. ಅವರಿಗೆ ಇಂಟೆಲೆಕ್ಚುವಲ್ ಫೀಡ್ ಮಾಡೋರು ಎಲ್ಲಿರ್ತಾರೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ. ಅವರು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ. ಯಾರ್ಯಾರನ್ನ ಪ್ರಶ್ನೆ ಮಾಡೋದಕ್ಕಾಗತ್ತೆ? ಇದು RSSಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧ ವಿಧಿಸಿದ್ದರ ಬಗ್ಗೆ ನಾಯಕರುಗಳು ಕೊಟ್ಟಂಥ ಹೇಳಿಕೆಯಾಗಿತ್ತು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನಾಯಿತು ಅನ್ನೋದರ ವಿವರಗಳು ಬಂದಿದ್ದಾವೆ. ನೆನ್ನೆ ಹೇಳಿದೆ ನಾನು, ಮುಖ್ಯಮಂತ್ರಿಗಳೇ ಸ್ವತಃ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು ಅಂತ. ಅವರು ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ತಂದಿರುವ ಪ್ರಸ್ತಾಪ ಅತ್ಯಂತ ಗಂಭೀರವಾಗಿದೆ ಎಂದರು. ಪ್ರಿಯಾಂಕಾ ಖರ್ಗೆ ತಂದಿರುವ ಕರಡು ಪ್ರಸ್ತಾಪ ಕೂಡ ಅತ್ಯಂತ ಗಂಭೀರ ಆಗಿದೆ. ತೀರ್ಮಾನಕ್ಕೂ ಮೊದಲು ಎಲ್ಲ ಸಚಿವರು ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಏಕಾಏಕಿ ಸಂಸ್ಥೆ ಮೇಲೆ ನಿರ್ಧಾರ ಕಾನೂನು ಮಿತಿಯಲ್ಲಿ ಸಾಧ್ಯ ಇಲ್ಲ, ಲೀಗಲಿ ಏನು ಮಾಡೋದಕ್ಕಾಗೋದಿಲ್ಲ. ಮುಖ್ಯ ಕಾರ್ಯದರ್ಶಿಯವರು ಕೊಟ್ಟಿರುವಂತಹ ಸಲಹೆ ಸಹ ಸಭೆಯಲ್ಲಿ ಮಂಡಿಸಿದ್ದೇವೆ. ಅಂದರೆ ಬಹುಶಃ ನನಗನ್ಸಿದ್ದು ಚೀಫ್ ಸೆಕ್ರೆಟರಿ ಅವ್ರಿಗೆ ಒಪಿನಿಯನ್ ಕೇಳಿದ್ರಲ್ಲ, ಚೀಫ್ ಸೆಕ್ರೆಟರಿ ಕಾನೂನಾತ್ಮಕವಾಗಿ ಏನು ಮಾಡೋದಕ್ಕಾಗೋದಿಲ್ಲ ಅಂತಲೇ ಒಪಿನಿಯನ್ ಕೊಟ್ಟಿರಬಹುದು. ಮುಖ್ಯಮಂತ್ರಿಗಳು ಹೇಳಿದ್ರು, ಅದು ಇಟ್ಟಿದ್ದೀವಿ ನಾವು ಅಂತ. ನೆರೆ ರಾಜ್ಯಗಳ ನಿಯಮ ನಮ್ಮ ರಾಜ್ಯಕ್ಕೆ ಸೂಕ್ತಾನೆ ಅನ್ನೋದು ಕೂಡ ಚರ್ಚೆ ಆಗಲಿ. ಒಂದು ಸರ್ಕಾರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಚರ್ಚೆ ಆಗಬೇಕಾದ ಅವಶ್ಯಕತೆ ಇದೆ ಅಂತಂದರು. ಅದಕ್ಕೆ ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲೇ ಇದ್ದರು. ಪಕ್ಷವಾಗಿ ಮುಂದಿನ ಸವಾಲು ನಾವು ಎದುರಿಸಬಹುದು, ಸರ್ಕಾರದಲ್ಲಿ ತಕ್ಷಣದ ತೀರ್ಮಾನಕ್ಕೂ ಮೊದಲು ಚರ್ಚೆಯಾಗಲಿ ಅಂದರು. ಅಂದರೆ ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅದನ್ನು ನಾವು ಎದುರಿಸೋಣ, ಮುಂದೆ ನೋಡ್ಕೊಳ್ಳೋಣ. ಸರ್ಕಾರಕ್ಕೆ ಬೈಂಡಿಂಗ್ ಇರುತ್ತಲ್ಲ, ಅದನ್ನು ಚರ್ಚೆ ಮಾಡೋಣ ನಾವು ಅಂತ. ಕಾನೂನಿನ ಪರಿಮಿತಿಯಲ್ಲೇ ನಿರ್ಧಾರ ತಗೊಳ್ಳೋಣ. ಪ್ರಿಯಾಂಕ ಖರ್ಗೆ ತಂದ ಕರಡು ಪ್ರಸ್ತಾಪದ ವಿವರ ಚರ್ಚೆ ಆಗಲಿ ಕ್ಯಾಬಿನೆಟ್ನಲ್ಲಿ ಅಂದರು. ಇನ್ನು HK ಪಾಟೀಲ್ ಕಾನೂನು ಸಚಿವರು ಹೇಳ್ತಾರೆ, ಪಕ್ಷದ ನಿರ್ಧಾರ ಕಾನೂನು ಕಟಕಟೆಯಲ್ಲಿ ಹಿನ್ನಡೆ ಅನುಭವಿಸಿದ್ರೆ ತೊಂದರೆ ಇಲ್ಲ. ಈಗ ಆ್ಯಸ್ ಅ ಕಾಂಗ್ರೆಸ್ ಪಾರ್ಟಿ ಏನೋ ಒಂದು ನಿರ್ಧಾರ ತಗೊಂಡು ಅದು ಕೋರ್ಟಿಗೆ ಹೋಗಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆದರೆ ಸಮಸ್ಯೆ ಇಲ್ಲ. ಆದರೆ ಸರ್ಕಾರದ ತೀರ್ಮಾನ ನಾಳೆ ಕೋರ್ಟ್ನಲ್ಲಿ ಹಿನ್ನಡೆ ಅನುಭವಿಸಬಾರ್ದು, ತೊಂದರೆ ಆಗಿಬಿಡುತ್ತೆ. ಇದು ಪಕ್ಷದ ತೀರ್ಮಾನ ಆಗಬಾರ್ದು, ಸರ್ಕಾರದ ತೀರ್ಮಾನ ಆಗಬೇಕು ಅಂತಂದರು. ಪಕ್ಷದ ತೀರ್ಮಾನ ಆಗಬೇಕು, ಪಕ್ಷದ ತೀರ್ಮಾನ ಆಗೋದು ಬೇಡ, ಸರ್ಕಾರದ ತೀರ್ಮಾನ, ಅದರಿಂದ ಭಾಳ ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳೋಣ ಅಂತ HK ಪಾಟೀಲ್ರು ಹೇಳಿದ್ರು. ಅದಾದಮೇಲೆ ಏನು ತೀರ್ಮಾನ ತೆಗೆದುಕೊಳ್ಳಲಾಯಿತು ಅನ್ನೋದು ನಮಗೆ ಗೊತ್ತು. ಹಿಂದೆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ
ಇದೇ ಥರದ ಅಭಿಪ್ರಾಯ ಇದೇ ಥರದ ತೀರ್ಮಾನವೊಂದನ್ನು ತೆಗೆದುಕೊಳ್ಳಲಾಗಿತ್ತು. ಸರ್ಕಾರಿ ಕಾಲೇಜು, ಶಾಲೆಗಳು, ಅನುದಾನಿತ ಶಾಲೆ ಕಾಲೇಜುಗಳು, ಮುಜರಾಯಿ ದೇವಸ್ಥಾನದ ಆವರಣದಲ್ಲಿ ಖಾಸಗಿಯವರು ಏನೇ ಚಟುವಟಿಕೆ ಮಾಡುವುದಿದ್ದರೂ ಸೂಕ್ತವಾದ ಪರವಾನಗಿಯನ್ನು ತೆಗೆದುಕೊಳ್ಳಬೇಕು ಅಂತ ಜಗದೀಶ್ ಶೆಟ್ಟರ್ ಕಾಲದಲ್ಲಿದ್ದಂಥ ಆದೇಶವನ್ನು ತಗೊಂಡು ಇದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಣ ಅಂತಾಯಿತು. ಆದ್ದರಿಂದ ನೆನ್ನೆಯ ನಿರ್ಧಾರದಲ್ಲಾಗಲಿ ಇನ್ನು ಮುಂದೆ ಹೊರಡಿಸಬಹುದಾದಂಥ ಸುತ್ತೋಲೆಯಲ್ಲಾಗಲಿ ಗೌರ್ಮೆಂಟ್ ಆರ್ಡರ್ನಲ್ಲಾಗಲಿ RSS ಅನ್ನುವುದು ಪ್ರಸ್ತಾಪವಾಗುವ ಸಾಧ್ಯತೆ ಕಡಿಮೆ. ಪ್ರಸ್ತಾಪ ಆಗದೆ ಆದೇಶ ಹೊರಡಿಸಬಹುದು. ನಾಳೆ ದಿವಸ RSSನವ್ರು ಇಲ್ಲೊಂದೇನೋ ಚಟುವಟಿಕೆ ಮಾಡಬೇಕಪ್ಪ ಗೌರ್ಮೆಂಟ್ ಸ್ಕೂಲ್ ಗ್ರೌಂಡು ಅಂತ ಅಪ್ಲಿಕೇಶನ್ ಹಾಕಿದ್ರೆ ಸುಮ್ಮನೆ ಓಡಾಡಿಸೋದು ಅವ್ರನ್ನ. ಇನ್ಯಾರು ಸೈದ್ಧಾಂತಿಕವಾಗಿ ಸರಿ ಇರೋರು ಹಾಕಿದ್ರೆ ಆಯಿತು. ಸೈದ್ಧಾಂತಿಕವಾಗಿ ತಮಗೆ ಹೊಂದುವಂತೆ ಇದ್ದವರು ಯಾರು ಅಪ್ಲಿಕೇಶನ್ ಹಾಕಿದರೆ ಆಯಿತು, ಇಮಿಡಿಯೇಟಾಗಿ ಮಾಡ್ಕೊಳ್ಳಿ ಅಂತ ಕೊಡ್ಬೋದು. ಆ ರೀತಿ ನಡೆಯುತ್ತಷ್ಟೇ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಸರ್ಕಾರಿ ಜಾಗದಲ್ಲಿ ನಮಾಜ್ಗೆ ಅವಕಾಶ ಕೊಡಬೇಡಿ ಅಂತ. ರಸ್ತೆಗಳಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಆಗದಂತೆ ಪೊಲೀಸರಿಗೆ ಸೂಚನೆ ಕೊಡಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳರ ಪತ್ರ. ಏನಂತ ಇದೆ ಈ ಪತ್ರದಲ್ಲಿ? ರಸ್ತೆಗಳಲ್ಲಿ ನಮಾಜ್ಗೆ ಅವಕಾಶ ಕೊಡಬೇಡಿ, ಸಾರ್ವಜನಿಕ ಸ್ಥಳ ಸರ್ಕಾರಿ ಜಾಗಗಳಲ್ಲಿ ಇದಕ್ಕೆ ಅವಕಾಶ ಬೇಡ, ಆಯಾ ಜಿಲ್ಲೆಗಳಲ್ಲಿ ಅನುಮತಿ ಇಲ್ಲದೆ ರಸ್ತೆ ಫುಟ್ಪಾತ್ ಮೇಲೆ ನಮಾಜ್ ನಡೀತಾ ಇದೆ. ಎಲ್ಲ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರಿಗೆ ಸೂಕ್ತ ನಿರ್ದೇಶನ ಕೊಡಿ. ಧಾರ್ಮಿಕ ಉದ್ದೇಶಕ್ಕೆ ಸಾರ್ವಜನಿಕ ಸ್ಥಳ ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ. ಇದರಿಂದ ಟ್ರಾಫಿಕ್ಕಿಗೆ ತೊಂದರೆ ಆಗ್ತಾ ಇದೆ, ಓಡಾಡ್ತಾ ಇರುವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸಂವಿಧಾನದ 19 ಮತ್ತು 21ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳ ನೇರ ಉಲ್ಲಂಘನೆ ಆಗ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಮುಂದಿನ ಸುದ್ದಿ ರಾಜಕಾರಣದ್ದು. ನಾನು ಹೇಳಿದೆ ರಾಜಕಾರಣ ಯಾವುದಲ್ಲವೋ ಬೈಫರ್ಕೇಟೆ ಮಾಡೋದಕ್ಕೆ ಆಗ್ತಿಲ್ಲ. ಇದು ಹಾರ್ಡ್ ಕೋರ್ ಪಾಲಿಟಿಕ್ಸು. ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯನವರು ಮತ್ತೆ ಹೇಳಿದ್ರು ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ. ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋರಿಗೆ ಬೇರೆ ಕೆಲಸ ಇಲ್ಲ ಅಂದರು. ಬಹುಶಃ ರಾಜಣ್ಣವ್ರನ್ನೂ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರು ಏನೋ. ಸುಮ್ಮನೆ ಏನೇನೋ ಹೇಳ್ತಾರೆ, ಪ್ರಚಾರ ಕೊಡೋದನ್ನು ನಿಲ್ಲಿಸಬೇಕು ಅಂತ. ಅಂದರೆ ಅಂಥ ಹೇಳಿಕೆ ಕೊಡೋರಿಗೆ ಪ್ರಚಾರ ಕೊಡುವುದನ್ನು ನಿಲ್ಲಿಸಿ ಅಂತ ಮಾಧ್ಯಮಗಳಿಗೆ ಸಲಹೆ ಕೊಟ್ಟರು. ಬಿಹಾರ ಎಲೆಕ್ಷನ್ ವಿಷಯ ಬಂದೋಯ್ತು, ಅವಶ್ಯಕತೆ ಇದ್ದರೆ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತಂದರು. ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ ಅದು ಇದು ಅಂತಂದರು. ಅದಾದಮೇಲೆ ಯತೀಂದ್ರ ಅವರು ಮುಖ್ಯಮಂತ್ರಿಗಳ ಪುತ್ರ ನೆನ್ನೆ ಹೇಳಿದ್ರಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಹಂಗೆ ಹೇಳಿದಾರಲ್ಲ ನಿಮ್ಮ ಮಗ ಅಂದಿದ್ದಕ್ಕೆ ನೀವು ಇದ್ರ ಬಗ್ಗೆ ಯತೀಂದ್ರನ್ನೇ ಕೇಳಬೇಕು ಅಂತ. ಯತೀಂದ್ರಾಗ ನೀವು ಹೇಳಿದ್ರಂತಲ್ಲ ಅಂತ ಸುಮ್ಮನೆ ಪತ್ರಕರ್ತರು ಕೇಳಿದ್ದಕ್ಕೆ ಯತೀಂದ್ರಾಗ ನಾನು ಹೇಳಿಲ್ಲ ಅಂದ್ರು ಅವರು. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನನಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಫಸ್ಟ್ ಕೇಳಿಸ್ಕೊಳ್ಳಿ. ನಾವು ಈ ಸಾರಿ ಗೆಲ್ತೀವಿ. ಇಂಡಿಯಾ ಬ್ಲ್ಯಾಕು ಈ ಸಾರಿ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಹಾರ್ನಲ್ಲಿ ಗೆಲ್ಬೋದು ಅಂತೇಳಿ ಈ ಸಾರಿ ಅಂದ್ಕೊಂಡಿದ್ದೀನಿ. ಕರೆದರೆ ಹೋಗ್ತೀನಿ ಅಗತ್ಯ ಇದ್ದರೆ. ಯಾವ ರಾಜ್ಯದ ಮೇಲೆ ಪರಿಣಾಮ ಇದೆ. ಇಲ್ಲಿ ಕ್ರಾಂತಿ ಇಲ್ರಿ. ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನ. ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು. ಸರ್ ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ 5 ವರ್ಷ ಚೀಫ್ ಮಿನಿಸ್ಟರ್ ಅಂತ. ನಿಮ್ಮ ಮಗನೂ ಕೂಡ ನಿನ್ನೆ ಹೇಳಿದ್ದಾರೆ. ಯಾರು? ಅವನ್ನೇ ಕೇಳಿ. ಅವನ್ನೇ ಅಲ್ಲಲ್ಲ ನೀವೇ ಹೇಳಿದಿರಂತ. ನೀವೇ ಹೇಳಿದಿರಂತ ಅವ್ರಿಗೆ. ಇನ್ನು ಜ್ಯೋತಿಷಿ ದ್ವಾರಕಾನಾಥ್ ಅವರು ಹೇಳಿದ್ರು DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುವ ಟೈಮ್ ಬಂದಿದೆ ಅಂತ. ಅಧಿಕಾರದಲ್ಲೇ ಇದ್ದಾರೆ, ಇನ್ನು ಉನ್ನತ ಅಧಿಕಾರ ಅಂತ ಹೇಳಬೇಕಾಗಿತ್ತು. ಅವರು ಅಧಿಕಾರ ಸಿಗುವ ಟೈಮ್ ಬಂದಿದೆ, ಇನ್ನು 1 ಮೆಟ್ಲಷ್ಟೇ ಬಾಕಿ ಅಂತ. ಹಾಸನಾಂಬೆ ದರ್ಶನ ತೆಗೆದುಕೊಂಡು ಬಂದ ನಂತರ ದ್ವಾರಕಾನಾಥ್ ಅವರು ಹೇಳಿರುವ ಮಾತಿದು. ಇದನ್ನು ಹೆಂಗೆ ತಗೋಬೇಕು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಕೇಳಿಸ್ಕೊಳ್ಳಿ. ನಾರಾಯಣಿ ಅಂತಂದರೆ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರಸಾದ ಆಗಿದೆ ಅಂತಂದರೆ ಮುಂದೆ ಯಾವ ಕಾಲ ನಾನು ಹೇಳಿದ್ದಾರೆ, ಮುಂದೆ ಅದು ಒಳ್ಳೆಯ ಕಾಲ ಬರುತ್ತದೆ ಅಂಥೇಳಿ ಖಂಡಿತವಾಗಿ ಗ್ರಹಿಸ್ಬೋದು. ಮುಂದೆ ಆಗೋ ಸೂಚನೆಯನ್ನು ದೇವರು ನಾನಾ ರೂಪದಲ್ಲಿ ತೋರಿಸ್ತಾಳೆ. ಆ ರೀತಿ ತೋರಿಸಿದ್ದಾಳೆ. ಅವರ ಕೋರಿಕೆಯನ್ನು ದೇವರು ನಡೆಸ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ. ನಡೆಸ್ಕೊಡ್ತಾಳೆ. ದೇವ್ರ ನಂಬಿದವರು ಯಾರು ಕೆಟ್ಟಿದ್ದಾರೆ? ಮನುಷ್ಯನ ನಂಬಿ ಕೆಟ್ಟಿದ್ದಾರೆ. ದೇವ್ರ ಕೆಟ್ಟವ್ರು ನಂಬಿದ್ದಾರೆ. ಯಾರು ಕೆಟ್ಟಿದ್ದಾರೆ? ಯಾರು ಕೆಡೋದಿಲ್ಲ. ಆ ದೇವರು ಏನು ಪ್ರಾರ್ಥನೆ ಇಟ್ಟಿದ್ರು ನಾರಾಯಣೀಯ ಸ್ವರೂಪದಲ್ಲಿ ಬಂದು ನಾರಾಯಣನೇ ಜಗತ್ತಾಳ್ದು. ಈ ಪ್ರಪಂಚ ಪಾಲನೆ ನಾರಾಯಣ ಕರೆದು ಅವರೂ ಕೂಡ ಪ್ರಜಾಪಾಲನೆ ತೊಡಗಿ ಈಗಿರ್ತಕ್ಕಂಥ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯದು ತಂದು
ಏನೇನು ಕೆಟ್ಟ ಹೆಸರು ಬಂದೆಯೋ ಅದನ್ನು ನಿವಾರಣೆ ಮಾಡಿ ಜನಕ್ಕೆ ಅನುಕೂಲ ಮಾಡಿ ಜನಕ್ಕೆ ಕ್ಷೇಮವನ್ನು ಹೆಚ್ಚಿನ ಮಾಡಲಿ. ಶಿವಕುಮಾರ್ ಮಾಡಬೇಕಾದಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಇನ್ನೊಂದೇ ಮೆಟ್ ಹತ್ತಕ್ಕೆ ಬಾಕಿ ಇರೋದು. ಅದಕ್ಕೆ ಕ್ವಾಲಿಫೈ ಆಗಬೇಕಾದ್ರೆ ನೀವೆಲ್ಲ ತೋರಿಸ್ಬೇಕಲ್ಲ ನೀವೇನು ಮಾಡ್ತೀರಾ ಅಂಥೇಳಿ ಅಂತ ಒಂದು ಸಂಬುದ್ಧಿ ಬಂದು ಜನ ಕಲ್ಯಾಣಕ್ಕೆ ಹೋಗಲಿ. ಏನೋ ಈ ತನಕ ಕರ್ನಾಟಕ ಸರ್ಕಾರ ಯಾವ 2 ವರ್ಷದ ಕಳೆದ ಏನೂ ಜನಕ್ಕೆ ಮುಟ್ಟುವಂಥ ಯಾವೊಂದು ಕೆಲಸವೂ ಇನ್ನೂ ಆಗಿಲ್ಲ. 2 ವರ್ಷ ಬಾಕಿ. ದ್ವಾರಕಾನಾಥ್ ಅವರು ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಆಪ್ತ ಜ್ಯೋತಿಷಿ. ಎಷ್ಟು ಆಪ್ತರು ಅಂತಂದರೆ ಸೆಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಕಾಂಗ್ರೆಸ್ ಗೆದ್ದು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವ ಟೈಮ್ ಬಂದಾಗ ಸಚಿವರ ಪಟ್ಟಿಯಲ್ಲಿ ಹೆಸರೇ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು. ದ್ವಾರಕಾನಾಥರಿಗೆ ಹೋಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ನಾನು ಮಿನಿಸ್ಟರ್ ಆಗ್ತಿಲ್ಲ ಅಂದಾಗ ನಿನಗೆ ಟೈಮ್ ಬಂದಿದೆ ಅಧಿಕಾರಕ್ಕೆ ಇರುವಂಥದ್ದು, ಒದ್ದು ಕಿತ್ಕೋಬೇಕು ಅಧಿಕಾರ ಅಂದ್ರಂತೆ. ಡಿ ಕೆ ಶಿವಕುಮಾರ್ ಲಿಟ್ರಲಿ ಹೋಗಿ ಎಸ್.ಎಂ. ಕೃಷ್ಣ ಅವರ ಮನೆ ಬಾಗಿಲು ಒದ್ದಿದ್ರಂತೆ. ಆಮೇಲೆ ಅವರು ಮಿನಿಸ್ಟರ್ ಆದರು. ಹಾಗೆ ಹೇಳಿದ್ದಂಥ ದ್ವಾರಕಾನಾಥ್ ಅವರೇ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರಕ್ಕೆ ಇನ್ನು ಒಂದೇ ಮೆಟ್ಲು ಬಾಕಿ ಇದೆ ಅಂತಂದಿದ್ದಾರೆ. ಜಾತಿ ಗಣತಿ ನಡೀತಾ ಇದೆ. ಜಾತಿ ಗಣತಿ ಅಂತ ಕರಿಬಾರ್ದಂಥದ್ದನ್ನ, ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೀತಾ ಇದೆ. ಹಿನ್ನೆಲೆ ಗೊತ್ತು ನಿಮಗೆ, ಸಿದ್ದರಾಮಯ್ಯನವರು ಮೊದಲನೇ ಟರ್ಮಿಗೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಒಂದು ಮಾಡಿಸಿದ್ರು. ಈ ಸಲ ಮುಖ್ಯಮಂತ್ರಿಯಾಗಿ ಲೋಕಸಭೆ ಚುನಾವಣೆ ಎಲ್ಲ ಮುಗಿದ ಮೇಲೆ ಅದನ್ನು ಕ್ಯಾಬಿನೆಟ್ಟಿಗೆ ತಗೊಂಡು ಬಂದರು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಅಕ್ಸೆಪ್ಟ್ ಮಾಡ್ಕೋಬಾರ್ದ ಅನ್ನುವ ಹಂತಕ್ಕೆ ಬಂದಿದ್ದಾಗ ಹೈಕಮಾಂಡ್ನವ್ರು ಕರೆದು ಇದು ಸರಿ ಇಲ್ಲ, ಇನ್ನೊಂದು ಸಲ ಮಾಡಿ ಅಂತ ಹೇಳಿದ್ರು. ಇನ್ನೊಂದು ಸಲ ನಡೀತಾ ಇದೆ ರಾಜ್ಯದಾದ್ಯಂತ. ಅದರದ್ದು 10 ದಿವಸ ಟೈಮ್ ಪೀರಿಯಡ್ ಎಕ್ಸ್ಟೆಂಡ್ ಆಗಿದ್ದು ಎಲ್ಲ ಕತೆ ಗೊತ್ತು ನಿಮಗೆ. ಇನ್ಫೋಸಿಸ್ನ ಸಂಸ್ಥಾಪಕ ನಾರಾಯಣಮೂರ್ತಿ ಮತ್ತು ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರ ಮನೆಗೆ ಹೋದಾಗ ಗಣತಿ ಮಾಡೋದಕ್ಕೆ ಎಲ್ಲರ ಮನೆಗೆ ಹೋದಂಗೆ ಅವ್ರ ಮನೆಗೂ ಹೋಗಿದ್ದಾರೆ. ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಅವ್ರು ಬರೆದು ಕೊಟ್ಟಿದ್ದಾರೆ. ಆ ಲೆಟರ್ನ ನೀವು ನೋಡ್ತಾ ಇದ್ದೀರಿ. ಸ್ವತಃ ನಾರಾಯಣಮೂರ್ತಿಯವರ ಹಸ್ತಾಕ್ಷರದಲ್ಲೇ ಇರೋದಂಥದ್ದು. ಅದರಲ್ಲಿ ನಾವು ಹಿಂದುಳಿದ ವರ್ಗದ ಯಾವ ಜಾತಿಗೂ ಸೇರಿದವರಲ್ಲ, ಆದ್ದರಿಂದ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋ ಥರ ಅವರು ಪತ್ರ ಬರೆದು ಕೊಟ್ಟಿದ್ದಾರೆ. ಇದು ಜೋರು ಚರ್ಚೆ ಆಗ್ತಾ ಇದೆ. ನಾವು ಹಿಂದುಳಿದ ಯಾವುದೇ ಜಾತಿಗೂ ಸೇರಿರುವುದಿಲ್ಲ, ಆದ್ದರಿಂದ ಈ ಸಮೀಕ್ಷೆ ಸರ್ಕಾರಕ್ಕೆ ಉಪಯೋಗವಾಗುವುದಿಲ್ಲ, ಹೀಗಾಗಿ ನಾವು ಸರ್ಕಾರದ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಬರೆದರು. ಪರ ವಿರುದ್ಧ ಎರಡೂ ಏನು ಚರ್ಚೆಗಳಾಗ್ತಾ ಇದ್ದಾವೆ ಇದರ ಬಗ್ಗೆ ಅಂತಂದರೆ, ಇದು ದೇಶದ್ರೋಹ, ಸಂವಿಧಾನ ವಿರೋಧ ಅನ್ನೋ ಲೆವೆಲ್ನಲ್ಲಿ ಒಂದು ಕಡೆ ಹೇಳಿಕೆ, ಅವರ ಹಕ್ಕು ಅನ್ನುವ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಹೇಳಿಕೆಗಳು. ಸರ್ಕಾರ ಕೂಡ ಅದೇ ಲೆಕ್ಕದಲ್ಲಿ ಮಾತಾಡ್ಬಿಡ್ತು. ನೋಡಿ, ಸಿದ್ದರಾಮಯ್ಯನವ್ರು ಏನಂತಾರೆ ಇದಕ್ಕೆ, ಇನ್ಫೋಸಿಸ್ನವ್ರು ಏನು ಬೃಹಸ್ಪತಿಗಳ, ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ಲ, ಎಲ್ಲ ಜಾತಿಗಳ ಸಮೀಕ್ಷೆ. ಅಜ್ಞಾನವೋ ಉದ್ದೇಶಪೂರ್ವಕವೋ ಅವ್ರಿಗೆ ಗೊತ್ತು. ಮೇಲ್ಜಾತಿಯವರು ಗೃಹಜ್ಯೋತಿ ಪಡೀತಾ ಇಲ್ವಾ, ಮೇಲ್ಜಾತಿಯವರು ಬಸ್ನಲ್ಲಿ ಓಡಾಡ್ತಾ ಇಲ್ವಾ, ಇದು ಕೂಡ ಅದೇ ರೀತಿ ಎಲ್ಲ ಜಾತಿಯವರಿಗೆ ಮಾಡ್ತಾ ಇರುವ ಸಮೀಕ್ಷೆ ಇದು ಅಂತ ಸಿದ್ದರಾಮಯ್ಯನವರು ಅಂದರು. ಬಿ ಕೆ ಹರಿಪ್ರಸಾದ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋದರು. ಮೇಲ್ಜಾತಿಯವರಿಗೆ ಹಿಂದುಳಿದ ಸಮೀಕ್ಷೆ ಬೇಕಾಗಿಲ್ಲ, CM ಸಿದ್ದರಾಮಯ್ಯ ಧೈರ್ಯ ಮಾಡ್ತಿದ್ದಾರೆ. ಸಮೀಕ್ಷೆಯಲ್ಲಿ ಆಗದಿದ್ದರೆ ಸಂವಿಧಾನ ವಿರೋಧಿಗಳು, ದೇಶದ್ರೋಹಿಗಳು ಅಂತಾನೆ ಹೇಳಬೇಕಾಗತ್ತೆ. ಅವರೆಲ್ಲ ತಂತ್ರಜ್ಞಾನ ದಿಗ್ಗಜರು ಅನ್ನಿಸಿಕೊಂಡವರು ಸರ್ಕಾರದಿಂದ ₹1 ಭೂಮಿ ಪಡ್ಕೊಂಡಿರ್ತಾರೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದು. ಇನ್ನು ಪ್ರಿಯಾಂಕ ಖರ್ಗೆ ಅವರು, ಸುಧಾಮೂರ್ತಿ ಸರಳ ಅಥವಾ ಶ್ರೀಮಂತ ಇರಬಹುದು, ರಾಜ್ಯ ಸರ್ಕಾರದಿಂದ ಒಂದು ಸಮೀಕ್ಷೆ ನಡೀತಾ ಇದೆ, ಹೆಚ್ಚು ಜನ ಭಾಗವಹಿಸಿದರೆ ದತ್ತಾಂಶ ಸರಿಯಾಗಿ ಸಿಗುತ್ತೆ, ಎಲ್ಲರೂ ಸಹಕರಿಸಿದರೆ ಒಳ್ಳೆಯದಾಗತ್ತೆ, ಮುಂದೆ ಯೋಜನೆ ಕೊಡೋದಕ್ಕೂ ಅನುಕೂಲ ಆಗತ್ತೆ, ಕೇಂದ್ರ ಸರ್ಕಾರ ಸರ್ವೆ ಮಾಡಿದ್ರು ಹಿಂಗೆ ಹೇಳ್ತಾರಾ ಅಂತ 3 ಜನ ಹೇಳಿದ್ ಕೇಳಿಸ್ಕೊಳ್ಳಿ. ಯಾರು ಇನ್ಫೋಸಿಸ್ ಅಂತಂದರೆ ಅವರು ಬೃಹಸ್ಪತಿನ? ನಾವು 20 ಸಾರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ. ಗೊತ್ತಿಲ್ಲ ನನಗೆ, ಅವ್ರಿಗೆ ತಪ್ಪು ಮಾಹಿತಿ ಇರ್ಬೋದು. ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಜಾತಿ ಸಮೀಕ್ಷೆಗೆ ಮೇಲ್ಜಾತಿಯವ್ರ ವಿರುದ್ಧ ಇದ್ದೇ ಇರುತ್ತೆ, ಅದು ಮೊದಲಿಂದ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಆ ಒಂದು ಕಾರ್ಯಕ್ರಮವನ್ನು ಡಿರೇಲ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆದ್ರೂ ಸಿದ್ದರಾಮಯ್ಯನವರು ಧೈರ್ಯ ಮಾಡ್ತಾ ಇದ್ದಾರೆ. ಅದು ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಆದರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸಮೀಕ್ಷೆ ಮಾಡುವಾಗ ಅದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಳಬೇಕಾದ್ರೆ ದೇಶದ್ರೋಹ ಅಂತ ಅನಿಸುತ್ತೆ. ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಸುಮಾರು ₹1 ಜಾಗ ಕೊಟ್ಟಿದ್ದಾರೆ ಇವರಿಗೆ.
ನೋಡಿ, ಸರಳರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವರೇ ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ. ಹೆಚ್ಚು ಜನ ಸಹಕರಿಸಿದ್ರೆ ದತ್ತಾಂಶ ಕರೆಕ್ಟಾಗಿ ಸಿಗುತ್ತೆ. ಏನು ಜನಪ್ರತಿನಿಧಿಗಳು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಸಹಕರಿಸಿದ್ರೆ ಒಳ್ಳೆಯದಾಗುತ್ತೆ. ಈಗ ನಮ್ಮ ಯೋಜನೆಗಳೆಲ್ಲ ನಾವು ದತ್ತಾಂಶ ನೋಡಿಕೊಂಡೇ ಮಾಡಬೇಕಲ್ಲ. ಆ್ಯಂಡ್ ಇಟ್ಸ್ ಎ ಸರ್ವೆ. ಅದೇನು ಮುಚ್ಚುಮರೆ ಇದೆ? ಈಗ ನಾಳೆ ಏನು ಕೇಂದ್ರ ಸರ್ಕಾರ ಅವರು, ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಇದ್ದಾರೆ, ಕ್ಯಾಶ್ ಸೆನ್ಸಸ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವಾಗ ಇವ್ರು ಹೇಳ್ತಾರಾ? ಹಿಂಗಿದೆ ಕಥೆ. ಸರ್ಕಾರ ಇದನ್ನು ಶುರು ಮಾಡಿದಾಗ ಕೆಲವರು ಇದನ್ನು ವಿರೋಧಿಸಿ ಹೈಕೋರ್ಟಿಗೆ ಹೋದರು, ಸ್ಟಾಪ್ ಮಾಡಿಸಿದ್ನ ಅಂತ. ಹೈಕೋರ್ಟ್ ವಿವರವಾಗಿ ವಾದ ಪ್ರತಿವಾದಗಳನ್ನು ಆಲಿಸಿಕೊಂಡು ಒಂದು ಆದೇಶ ಕೊಡ್ತು. ಆದೇಶದ ಮೊದಲ 3 ಅಂಶಗಳು ಇವತ್ತಿನ ಈ ವಿಷಯಕ್ಕೆ ಇರ್ರೆಲೆವೆಂಟು, ಆದರೂ ಓದ್ಬಿಡ್ತೀನಿ ಒಂದು ಸಲ. ಜಾತಿ ಗಣತಿಯ ದತ್ತಾಂಶವನ್ನು ಸರ್ಕಾರ ಸೇರಿ ಯಾರಿಗೂ ನೀಡಬಾರ್ದು ಅಂತ. ಅಂದರೆ ಹಿಂದುಳಿದ ವರ್ಗಗಳ ಆಯೋಗದವರು ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಹತ್ರ ಮಾತ್ರ ಈ ನಂಬರ್ಸ್ ಇರಬೇಕು, ಸರ್ಕಾರಕ್ಕೆ ಸೇರಿದಂತೆ ಯಾರಿಗೂ ಇದನ್ನು ಕೊಡಬಾರ್ದು ಅಂತ. ದತ್ತಾಂಶದ ಗೌಪ್ಯತೆಯನ್ನು ಹಿಂದುಳಿದ ವರ್ಗಗಳ ಆಯೋಗ ರಕ್ಷಿಸಬೇಕು. ಸೇಮ್ ಥಿಂಗ್. ಹಿಂದುಳಿದ ವರ್ಗಗಳ ಆಯೋಗ ಬಿಟ್ಟು ಯಾರಿಗೂ ದತ್ತಾಂಶ ಸಿಗಬಾರ್ದು. ದತ್ತಾಂಶ ಅಂದರೆ ಡೇಟಾ ಸಿಗಬಾರ್ದು. 3 ಒಂದೇ ಹೇಳೋದು ಇದನ್ನು. ಜನ ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿ ಪಡೆಯಬೇಕು. ಹೈಕೋರ್ಟಿನ ಆದೇಶದಲ್ಲಿದ್ದದನ್ನು ಯಥಾವತ್ತಾಗಿ ಹೇಳ್ತಾ ಇದ್ದೀನಿ ನಾನು. ಜನ ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿ ಪಡೆಯಬೇಕು. ಜಾತಿ ಗಣತಿಗೆ ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹಾಕುವಂತಿಲ್ಲ. ಇದು ಹೈಕೋರ್ಟಿನ ಆದೇಶದ ಭಾಗವಾಗಿತ್ತು. ಕೊನೆಯದಾಗಿ ಜಾತಿ ಗಣತಿಯ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅನ್ನೋದೊಂದು ಅಂಶ ಇತ್ತು. ರಾಜ್ಯ ಹೈಕೋರ್ಟೇ ಹೇಳ್ತೀರಿ, ಸ್ವಯಂ ಪ್ರೇರಿತವಾಗಿ ವಾಲಂಟ್ರಿಯಾಗಿ ಮಾಹಿತಿ ಕೊಟ್ಟರೆ ಮಾತ್ರ ತಗೊಳ್ಳಿ, ಯಾರನ್ನು ಒತ್ತಾಯ ಮಾಡಬೇಡಿ ಅಂತ. ಯಾರಾದರೂ ನಮಗೆ ಈ ಜಾತಿ ಗಣತಿಯಲ್ಲಿ ಭಾಗವಹಿಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರ ಹತ್ರ ಬರ್ಸ್ಕೊಂಬರ್ಬೇಕು ನೀವು. ನಾರಾಯಣಮೂರ್ತಿ ಅವ್ರ ಹತ್ರ ನಾರಾಯಣಮೂರ್ತಿ ಅವ್ರು ಬರೆದು ಕೊಟ್ಟಿದ್ದಾರೆ ನೋಡಿ, ಯಾಕೆ ನಾವು ಭಾಗಿಯಾಗೋದಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಬರೆಸ್ಕೋಬೇಕು. ಇದು ತೀರಾ ಏನು ಸಂವಿಧಾನ ವಿರೋಧ, ದೇಶದ್ರೋಹ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತು. ಗೊತ್ತಿಲ್ಲಪ್ಪ. ಅಂದರೆ ಹಾಗಿದ್ರೆ ಹೈಕೋರ್ಟ್ ಹೇಳಿದ್ರಲ್ಲಿ ಏನೋ ಮಿಸ್ಟೇಕ್ ಇತ್ತ ಅಂತ. ಹೈಕೋರ್ಟ್ ಹೇಳಿದ್ರಲ್ಲಿ ಏನೋ ಮಿಸ್ಟೇಕ್ ಇತ್ತ ಅಂತ. ಈ ದೇಶದಲ್ಲಿ ಕಾಗಜ್ ನಹಿ ದಿಖಾಯಂಗೆ ಅಂತ ಹೇಳಿದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನಿಸಿಕೊಂಡಿತು. ಕಾಗಜ್ ನಹಿ ದಿಖಾಯಂಗೆ. CAA NRC ತರೋದಕ್ಕೆ ಹೊರಟಾಗ ನಾವು ನಮ್ಮ ದಾಖಲೆಗಳನ್ನು ನಿಮಗೆ ತೋರಿಸೋದಿಲ್ಲಪ್ಪ ಅಂತ ಘೋಷಣೆ ಕೂಗಿದ್ದು ಜನಾಂದೋಲನವಾಗಿ ಪರಿವರ್ತಿತವಾಗಿಬಿಡ್ತು. ವರ್ಷಗಟ್ಟಲೆ ಶಾಹೀನ್ ಬಾಗ್ನಲ್ಲಿ ಪ್ರತಿಭಟನೆಗಳು ನಡೆದು, ಮಾಡಬೇಡಿ ಇದನ್ನು, ನಾವು ನಿಮಗೆ ಕಾಗದ ತೋರಿಸೋದಿಲ್ಲ, ನಮ್ಮ ಡಾಕ್ಯುಮೆಂಟ್ಸ್ ನಾವು ನಿಮಗೆ ತೋರಿಸೋದಿಲ್ಲ ಅಂತ. ಬೆಂಗಳೂರಿನಲ್ಲೂ ಜೋರು ಪ್ರತಿಭಟನೆ ಆಯಿತು. ಅದರಲ್ಲಿ ಅದೆಂಥ ಯಾವುದೊಂದು ಹುಡುಗಿ ಹೆಸರು ಮರ್ತೋಯ್ತು ನನಗೆ, ಪಾಕಿಸ್ತಾನದಿಂದ ಬಂದಂಥ ಘೋಷಣೆ ಕೂಗಿದ್ದು ಅದರಲ್ಲೇ. ಎಂಥ ಐ ಫಾರ್ಗಾಟ್ ಹರ್ ನೇಮ್. ಓಕೆ, ಅದೆಲ್ಲ ಆಗೋಯ್ತು. ಇಲ್ಲಿ ಹೈಕೋರ್ಟ್ ಒಂದು ಅವಕಾಶ ಕೊಟ್ಟಿದೆ. ಯಾರಂದರೆ ಯಾರನ್ನೂ ಒತ್ತಾಯ ಮಾಡಬೇಡಿ, ಸ್ವಯಂ ಪ್ರೇರಿತವಾಗಿ ಕೊಟ್ಟರೆ ತೆಗೆದುಕೊಳ್ಳಿ ಅಂತ. ನಾವು ಕೊಡುವುದಿಲ್ಲ ಅಂತ ಬರೆದು ಕೊಟ್ಟಿದ್ದು ದೇಶದ್ರೋಹ ಮತ್ತು ಸಂವಿಧಾನ ವಿರೋಧ ಅಂತ ಅನ್ನಿಸಿಕೊಂಡಿತು. ಮುಂದಿನ ಸುದ್ದಿಗೆ ಹೋಗೋಣ. ಈಗ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಮೊನ್ನೆ ಭಾನುವಾರ ಏನೇನಾಯಿತು ಅನ್ನೋದು ನೋಡಿದ್ವಿ ನಾವು. ಅವರ ಕ್ಷೇತ್ರದಲ್ಲಿ JP ಪಾರ್ಕ್ ಅಂತ ಒಂದು ಪಾರ್ಕ್ ಬರುತ್ತೆ, ದೊಡ್ಡ ಪಾರ್ಕು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದಿನಕ್ಕೊಂದೊಂದು ಪಾರ್ಕಿಗೆ ಹಿಂಗೆ ಭೇಟಿ ಕೊಡೋದೇನೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು. ಅದರ ಭಾಗವಾಗಿ ಮೊದಲನೇ ದಿನ ಲಾಲ್ಬಾಗಿಗೆ ಹೋಗಿದ್ರು, 2ನೇ ದಿವಸ JP ಪಾರ್ಕಿಗೆ ಹೋಗಿದ್ದರು. ಅಲ್ಲಿ RSS ಪಥಸಂಚಲನದಲ್ಲಿ ಭಾಗವಹಿಸಿ ಗಣವೇಶದಲ್ಲಿಯೇ ನೇರವಾಗಿ ಶಾಸಕ ಮುನಿರತ್ನ ಅವರು ಬಂದುಬಿಟ್ರು. ಅಧಿಕೃತ ಆಹ್ವಾನ ಅಂತಿರಲಿಲ್ಲ, ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅದು. ಸರ್ಕಾರಿ ಕಾರ್ಯಕ್ರಮ ಆದರೆ ಸ್ಥಳೀಯ ಶಾಸಕರನ್ನು ಕರೆಯೋದು ಕಂಪಲ್ಸರಿ. ಹೀಗಾಗಿ ಅಲ್ಲಿ DK ಶಿವಕುಮಾರ್ ಅವರಿದ್ದರು, ಜನರ ಜೊತೆ ಅದು ಇದು ಮಾತಾಡ್ತಾಯಿದ್ರು. ಕುಸುಮಾ ಅವರಿದ್ದರು, DK ಶಿವಕುಮಾರ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ದಂಥ ಕುಸುಮಾ ಅವರಿದ್ದರು. DK ಶಿವಕುಮಾರ್ ಅವರು ಕರಿಟೋಪಿ ಬಾಯಿಲ್ಲಿ ಅಂತ ಕರೆದಿದ್ದು ಬಹಳ ವೈರಲ್ ಆಗ್ತಾ ಇದೆ. ಅಲ್ಲಿ ಹೋದ ಮೇಲೆ ಅವ್ರು ಮೈಕ್ ಇಸ್ಕೊಂಡು ಏನೋ ಮಾತಾಡಿದ್ರು. ಆದರೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಅಧಿಕೃತ ಆಹ್ವಾನಿತರಾಗಿ ಮುನಿರತ್ನ ಅವರಿದ್ದರು. ಅಧಿಕೃತ ಆಹ್ವಾನಿತರಾಗಿ ಆ ಕಾರ್ಯಕ್ರಮದಲ್ಲಿ ನನಗೆ ಗನ್ಮ್ಯಾನ್ ಕೊಡಿ ಅಂತ ಮುನಿರತ್ನ ಅವರು ಕೇಳಿದ್ರು.
ಗನ್ಮ್ಯಾನ್ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ, ನನಗೆ ಜೀವ ಭಯ ಇದೆ, ರಕ್ಷಣೆ ಕೊಡಿ ನನಗೆ ಅಂತ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡ್ರು. ಇದು ಕನಕ ನಡೆ ನುಡಿ ಉತ್ಸವ. ಆ ಉತ್ಸವದಲ್ಲಿ ಮುನಿರತ್ನ ಅವರು ಕೇಳ್ಕೊಂಡ್ರು. ಅದಕ್ಕೆ ಸಿದ್ದರಾಮಯ್ಯನವರು ಮೊದಲು ಭಾಳ ಚೆನ್ನಾಗಿದ್ದ, ಇವನು 2013ರಿಂದ 18 ತನಕ ಭಾಳ ಚೆನ್ನಾಗಿದ್ದ. ಅಂದರೆ 13ರಿಂದ 18 ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದು ಮುನಿರತ್ನ. ಅದಾದ ನಂತರ ಇವರೊಂದು 3 ಜನ ನನ್ನ ಮಾತು ಕೇಳೋದು ಬಿಟ್ಬಿಟ್ರು ಅಂತ. ಭೈರತಿ ಬಸವರಾಜು, ಮುನಿರತ್ನ, ಎಸ್ ಟಿ ಸೋಮಶೇಖರ್ 3 ಜನ ಬಂದ್ರಲ್ಲ, ಬಿ ಜೆ ಪಿಗೆ ಬಂದರು, ರಾಜೀನಾಮೆ ಕೊಟ್ಟು ಸರ್ಕಾರ ಬೀಳುವುದಕ್ಕೆ ಕಾರಣರಾದರು, ಕುಮಾರಸ್ವಾಮಿ ಅವರ ಸರ್ಕಾರ. ಮೊದಲು ಚೆನ್ನಾಗಿದ್ದ, ಆಮೇಲೆ ನನ್ನ ಮಾತು ಕೇಳೋದು ಬಿಟ್ಬಿಟ್ಟ ಅಂತ. ಆವಾಗ ನಡೆದ ರಾಜಕೀಯ ಚರ್ಚೆಯಲ್ಲಿ ಸಿದ್ದರಾಮಯ್ಯನವ್ರ ಮಾತು ಕೇಳ್ಕೊಂಡೇ ಹೋದರು ಅನ್ನೋದೆಲ್ಲ ಚರ್ಚೆಗೆ ಬಂದಿತ್ತು. ಆ ಒಟ್ಟಾರೆ ಇನ್ಸಿಡೆಂಟ್ ಏನಾಯಿತು ಕೇಳಿಸ್ಕೊಳ್ಳಿ. ನಾನು ಎಲ್ಲೂ ಓಡಾಡಬಾರ್ದು ಅಂತೇಳಿ ನನಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿಲ್ಲ. ಗನ್ಮ್ಯಾನ್ ಕೊಟ್ಟರೆ ಇವನ್ನೆಲ್ಲ ನಾವು ಓಡಾಡ್ತಾನೆ, ಗನ್ಮ್ಯಾನ್ ಕೊಟ್ಟಿಲ್ಲ ಅಂದರೆ ಮನೇಲಿರ್ತಾನೆ, ನಾವು ಅಲ್ಲಲ್ಲಿ ಮೊಟ್ಟೆಯಲ್ಲಿ ಹೊಡಿಬೋದು, ಕಲ್ಲಲ್ಲಿ ಹೊಡಿಬೋದು, ಮಸಿ ಬಳಿಬೋದು ಅಂತ ನನ್ನನ್ನು ಮನೇಲಿ ಕುಂತ್ಕೊಂಡ್ಲಿ ಅಂತ ಮಾಡ್ತಾಯಿದ್ದಾರೆ. ಗನ್ಮ್ಯಾನ್ ಕೊಟ್ಟು ನನಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಇದು ಪ್ರಜಾಪ್ರಭುತ್ವ ದೇಶ. ಒಂದು ಶಾಸಕನ ಹಕ್ಕನ್ನು ಕಸ್ಕೊಳ್ಳೋದು ಬೇಡ. ನಾನು ತಮಗೂ ಮನವಿ ಕೊಟ್ಟಿದ್ದೀನಿ, ಕೋರ್ಟ್ಗೂ ಹೋಗಿದ್ದೀನಿ, ಭಾಳಷ್ಟು ನೊಂದಿದ್ದೀನಿ. ಈ ನೊಂದಂಥ ಒಬ್ಬ ಶಾಸಕನಿಗೆ ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದೆ. 2013ರಿಂದ 18ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಈಗಲೂ ಒಳ್ಳೆಯವರೇ ಸರ್, ಈಗ ಒಳ್ಳೆಯವನೇ. ಆದರೆ ಅವರ ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡೆದಾಕಂತ ಪಕ್ಷ ಅಲ್ಲ. 2013ರಿಂದ 18ರವರೆಗೆ ನಾನು ಹೇಳ್ದಾಗೆಲ್ಲ ಕೇಳ್ತಿದ್ದೆ, ನಾನು ಸಹಾಯ ಮಾಡಿದ್ದೆ. ಅಲ್ಲೇನೆಯ ಇವನು ಸೋಮಶೇಖರ, ಬೈತಿ ಬಸವರಾಜ, ಇವ್ರು 3 ಜನ ಬರೋರು. 3 ಜನ ಕೆಲಸ ಮಾಡಿಸ್ಕೊಂಡು ಹೋಗ್ಬಿಡೋದು. 1000 ಕೋಟಿ ರೂಪಾಯಿ ಕೆಲಸ, ಗೊತ್ತಾಯ್ತ ನಿನ್ಗೆ? ಮತ್ತೆ ಅದು ಹೇಳಲ್ಲ ಅವನು ಹೋಗಿ. ಸಿದ್ದರಾಮಯ್ಯನವ್ರು ಹಿಂಗೆ ಎಕ್ಸ್ಟೆಂಪೋರ್ ಮಾಡೋದು ಮಾತಾಡೋದು ಭಾಳ ಚೆನ್ನಾಗಿರುತ್ತೆ. ಅಂದರೆ ಆ ಕ್ಷಣಕ್ಕೆ ಅಲ್ಲಿನ ಘಟನೆಗೆ ಸಂದರ್ಭಕ್ಕೆ ಏನೋ ಮಾತಾಡ್ತಾರಲ್ಲ, ಭಾಳ ಚೆನ್ನಾಗಿರುತ್ತೆ ಅದು. ಅವರಿಗೆ ಆ ಥರದ ಸೆನ್ಸ್ ಆಫ್ ಹ್ಯೂಮರ್ ಭಾಳ, ಇಟ್ಸ್ ಗುಡ್. ಮುಂದಿನ ಸುದ್ದಿಗೆ ಹೋಗೋಣ. ಮುನಿರತ್ನವ್ರಿಗೆ ಗನ್ಮ್ಯಾನ್ ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರ ಮೊದಲನೇ ಹಂತದ ಮತದಾನ ಮುಂದಿನ ತಿಂಗಳ 6ನೇ ತಾರೀಕು ನಡೆಯುತ್ತೆ. 121 ಕ್ಷೇತ್ರಗಳಿಗೆ. ಈ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತು ಸಂಜೆ 5 ಗಂಟೆ ಡೆಡ್ಲೈನ್ ಇತ್ತು. ಇವತ್ತು 5 ಗಂಟೆಯೊಳಗೆ ನಾಮಪತ್ರ ಸಲ್ಲಿಸೋದಕ್ಕೆ ಡೆಡ್ಲೈನ್ ಇತ್ತು. NDA ಮೈತ್ರಿಕೂಟದಲ್ಲಿ ಸೀಟ್ ಶೇರಿಂಗ್ ಮುಗಿದಿದೆ. ಒಳಗೊಳಗೆ ಅಸಮಾಧಾನಗಳು ಇರ್ತವೆ, ಅದು ಯಾವತ್ತೂ ಮುಗಿಯೋದಲ್ಲ. ಬಟ್ ಅವರ ಮೈತ್ರಿಕೂಟದ ಪಕ್ಷಗಳಿದಾವಲ್ಲ, LJP, JDU, BJP, HIM, ಹಿಂದೂಸ್ತಾನ್ ಆವಾಮ್ ಪಾರ್ಟಿ, ಅವ್ರು ಯಾರ್ಯಾರಿಗೆ ಎಷ್ಟೆಷ್ಟು ಕ್ಷೇತ್ರ, ಯಾವ್ಯಾವ ಕ್ಷೇತ್ರ ಅನ್ನೋದನ್ನು ಅವ್ರು ಹಂಚ್ಕೊಂಡಿದ್ದಾರೆ. ಅದರ ಪ್ರಕಾರ ನಾಮಪತ್ರಗಳ ಸಲ್ಲಿಕೆಯಾದವು. ಮಹಾಗಠಬಂಧನದು ಅಂದರೆ ಕಾಂಗ್ರೆಸ್ಸು, RJD ಮತ್ತು VIP, CPI, CPIM ಈ ಪಕ್ಷಗಳೆಲ್ಲ ಸೇರಿಕೊಂಡು ಮಹಾಗಠಬಂಧನ ಇದೆಯಲ್ಲ, ಅವ್ರದ್ದು ಮುಗಿಲೇ ಇಲ್ಲ. ಅಂದರೆ ಡೆಡ್ಲೈನ್ ಮುಗಿದ್ರೂ ಮುಗಿಲಿಲ್ಲ. ಅದು 3 ದಿನಗಳ ಹಿಂದೆ ಸೀಟ್ ಶೇರಿಂಗಿಗೆ ತಿಕ್ಕಾಟ ಅಂದಾಗ ಇನ್ನೊಂದು ದಿವಸದಲ್ಲಿ ಮುಗಿಸ್ತಾರೆ ಅಂತ ಅನ್ಕೊಂಡು ಬಂದ್ವಿ ನಾವು. ನೆನ್ನೆ ರಾತ್ರಿ ತನಕ ಮುಗಿದಿಲ್ಲ ಅಂದಾಗ ಸ್ವಲ್ಪ ಆಶ್ಚರ್ಯ ಆಯಿತು, ಯಾವಾಗ ಮಾಡ್ತಾರೆ ಇವರು ಅಂತ. ನಾವು ಅನ್ಕೊಂಡಿದ್ದು ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸಿ ನಾಮಪತ್ರಗಳಾಗ್ತವೆ ಅಂತ. ಮುಗಿಲೇ ಇಲ್ಲ. ಕೆಲವು ಕ್ಷೇತ್ರಗಳಿಗೆ ಮೈತ್ರಿಕೂಟದಲ್ಲಿರುವ ಎಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ಬಿಟ್ಟಿದ್ದಾರೆ. 20ನೇ ತಾರೀಕು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ಆವತ್ತೇನಾದರೂ ಈ ಸಮಸ್ಯೆ ಬಗೆಹರಿದ್ರೆ, ಆವತ್ತಿನ ವೇಳೆಗೆ ಈ ಸಮಸ್ಯೆ ಬಗೆಹರಿದ್ರೆ ಮೈತ್ರಿಕೂಟದ ಒಂದು ಪಕ್ಷ ಬಿಟ್ಟು ಉಳಿದವರೆಲ್ಲ ನಾಮಪತ್ರ ವಾಪಸ್ ತಗೊಳ್ತಾರೆ ಅಂತ ಅನಿಸುತ್ತೆ. ಡಿಟೇಲ್ ಇದ್ದಾವೆ, ಎಲ್ಲಿ ಮೈತ್ರಿಕೂಟದಲ್ಲಿರೋ ಎಲ್ಲರೂ ನಾಮಪತ್ರ ಸಲ್ಲಿಸಿದ್ದಾರೆ ಅಂತ. ಆ ಕ್ಷೇತ್ರಗಳ ಕರ್ನಾಟಕದ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಒಟ್ಟಾರೆ ನಡೆದಿರೋದು ಇಂಪಾರ್ಟೆಂಟ್ ಅಷ್ಟೇ. ನಿನ್ನೆ ರಾತ್ರಿ ಕಾಂಗ್ರೆಸ್ಸು 48 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಮಾಡ್ತು. RJD 46 ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡ್ತು. B ಫಾರಂ ಕೊಟ್ಟಿದ್ದಾರೆ.
ಅನೌನ್ಸ್ ಮಾಡಿಲ್ಲ, ಲಿಸ್ಟ್ ಬಂದಿಲ್ಲ. ಆ ಪ್ರಕಾರ ನಾಮಪತ್ರಗಳ ಸಲ್ಲಿಕೆ ಆಗಿದ್ದಾವೆ. ಗೊಂದಲದಲ್ಲಿ ಎಲ್ಲೂ ನಾಮಪತ್ರ ಸಲ್ಲಿಕೆ ಆಗಿಲ್ಲ ಅನ್ನುವಂಥ ಕ್ಷೇತ್ರಗಳಿಲ್ಲ. ಹೆಚ್ಚು ನಾಮಪತ್ರಗಳ ಸಲ್ಲಿಕೆ ಆಗಿದ್ದಾವೆ ಅನ್ನೋದು ಸಮಸ್ಯೆ. ಮಿತ್ರ ಪಕ್ಷಗಳ 27 ಅಂದರೆ ಟೋಟಲ್ ಸೀಟ್ ಶೇರಿಂಗ್ ಹೆಂಗೆ ಆಗಬಹುದು ಇದಕ್ಕೆ ಅನ್ನೋದಕ್ಕೆ ಈ ನಂಬರು 48 ಕಾಂಗ್ರೆಸ್ಸು, 46 RJD, 27 ಮಿತ್ರ ಪಕ್ಷಗಳು, ಟೋಟಲ್ 121. ಬಹುಶಃ ಕಾಂಗ್ರೆಸ್ನ ಶಕ್ತಿ ಜಾಸ್ತಿ ಇರುವ ಕ್ಷೇತ್ರಗಳು ಈ ಭಾಗದಲ್ಲಿ ಬರ್ತವೆ ಅಂತ ಅನಿಸುತ್ತೆ. RJDಗಿಂತ ಕಾಂಗ್ರೆಸ್ ಜಾಸ್ತಿ ತಗೊಳುತ್ತೆ. ಆ್ಯಕ್ಚುಲಿ RJD 135ರಲ್ಲಿ ಅಭ್ಯರ್ಥಿಗಳನ್ನು ಹಾಕ್ತಾ ಇದೆ. ಕಾಂಗ್ರೆಸ್ಸು ಒಂದು 60 ಆಗಬಹುದು. ಇನ್ನು VIP ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಮುಕೇಶ್ ಸೈನಿ ಅವರು 40 ಕ್ಷೇತ್ರ ಕೇಳ್ತಿದ್ದಾರೆ. ಅವ್ರ ಡಿಮಾಂಡ್ ಈಗಲೇ ಇದೆ, 40 ಕ್ಷೇತ್ರಗಳನ್ನು ನಮಗೆ ಬಿಟ್ಟು ಕೊಡಬೇಕು, ಗೆದ್ದು ಸರ್ಕಾರ ಮಾಡಿದ್ರೆ ನಾನು DCM ಆಗಬೇಕು ಅಂತ ಮುಕೇಶ್ ಸೈನಿ ಹೇಳ್ತಾ ಇದ್ದಾರೆ. ನಾನು DCM ಆಗೋನು ಅಂತ. ಇನ್ನು ಕಾಂಗ್ರೆಸ್ಸು ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿ ಕೊನೆಯ ಕ್ಷಣದಲ್ಲಿ ವಾಪಸ್ ತಗೊಂಡಿದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಘೋಷಣೆ ಕೂಗದಂಥ ಘಟನೆ ನಡೀತಲ್ಲ, ಭಾಳ ಕೊಳಕ ಘೋಷಣೆ ಕೂಗದಂಥ ಘಟನೆ. ಆ ಕ್ಷೇತ್ರದ ಆ ಅಭ್ಯರ್ಥಿಯ ಟಿಕೆಟು ಜೇಲ್ ಅನ್ನೋ ಕ್ಷೇತ್ರ. ಅಲ್ಲಿ ನೌಶಾದ್ ಅನ್ನುವ ಕಾಂಗ್ರೆಸ್ ಲೀಡರು ಆವತ್ತು ಘೋಷಣೆ ಕೂಗದಂಥ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಇದೇ ಮನುಷ್ಯ. ದರ್ಬಾಂಗ್ ಜಿಲ್ಲೆಯಲ್ಲಿ ಬರುತ್ತೆ ಜೇಲ್ ಅನ್ನುವ ಕ್ಷೇತ್ರದ ಹೆಸರು ನೋಡಿ ಹೆಂಗಿದೆ. ನೌಶಾದ್ ಈ ವ್ಯಕ್ತಿ ಆಯೋಜಿಸಿದ್ದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಇಬ್ಬರು ಇದ್ದರು. ಸಮಾವೇಶ ಮುಗಿದು ಕೆಳಗಿಳಿಯುವಾಗ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಕೆಟ್ಟ ಘೋಷಣೆ ಆಯಿತು. ಅದಕ್ಕೆ ವಿರೋಧಗಳು ಬಂದವು. ಸ್ವತಃ ಮೋದಿ ಮಾತಾಡಿದ್ರು, ಯಾಕೆ ರಾಜಕಾರಣದಲ್ಲಿ ಅಂದರೆ ಮೃತಪಟ್ಟಿರುವಂಥ ಸ್ವರ್ಗಸ್ಥರಾಗಿರುವ ನನ್ನ ತಾಯಿ ಹೆಸರು ಯಾಕೆ ತರ್ತೀರಿ ಅಂತಂದರು. ಅದೆಲ್ಲ ಆಯಿತು. ಈ ನೌಶಾದ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿಬಿಟ್ಟಿತ್ತು. RJD ಅವರು ಅಬ್ಜೆಕ್ಟ್ ಮಾಡಿದ್ರು. ನೀವು ನೌಶಾದ್ಗೆ ಟಿಕೆಟ್ ಕೊಟ್ಟರೆ ಬಿಜೆಪಿಯವ್ರ ಕೈಗೆ ಮತ್ತೊಂದು ಅಸ್ತ್ರ ಕೊಟ್ಟಂಗೆ ಆಗುತ್ತೆ. ತಾಯಿಯ ವಿರುದ್ಧ, ನರೇಂದ್ರ ಮೋದಿ ಅವರ ತಾಯಿಯ ವಿರುದ್ಧ ಘೋಷಣೆ ಕೂಗಿಸಿದ್ದ ನೌಶಾದ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಚುನಾವಣೆ ಪೂರ್ತಿ ಅದನ್ನೇ ಮಾತಾಡ್ಕೊಂಡು ಓಡಾಡ್ತಾರೆ. ಕೊಡಬೇಡಿ ಅಂದಿದ್ದಕ್ಕೆ ನೌಶಾದ್ಗೆ ಕೊಟ್ಟ B ಫಾರಮ್ ಅನ್ನು ವಾಪಸ್ ತಗೊಂಡು ರಿಷಿ ಮಿಶ್ರಾ ಅನ್ನುವ ಇನ್ನೊಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ರಿಷಿ ಮಿಶ್ರಾ RJD ಅವರು ಅಬ್ಜೆಕ್ಟ್ ಮಾಡಿದ ಕಾರಣಕ್ಕಿದು. ಇನ್ನು ಪ್ರಶಾಂತ್ ಕಿಶೋರ್, ದ ಕ್ಯೂರಿಯಸ್ ಕೇಸ್ ಆಫ್ ಪ್ರಶಾಂತ್ ಕಿಶೋರ್, ಜನಸುರಾಜ್ ಪಕ್ಷ ಅನ್ನುವ ಪಕ್ಷ ಸ್ಥಾಪನೆ ಮಾಡಿಕೊಂಡು ಬಿಹಾರದಲ್ಲಿ ಚುನಾವಣೆಗಿಳಿದಿದ್ದಾರೆ. ಜನಪ್ರಿಯತೆ ನೋಡಿದ್ರೆ ಅಂದರೆ ಹೊಸದಾಗಿ ಪಕ್ಷ ಕಟ್ಟಿದ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಅಕ್ಸೆಪ್ಟೆನ್ಸ್ ಸಿಗಬಹುದಾ ಅಂತ ಆಶ್ಚರ್ಯ ಪಡುವಷ್ಟು. ಈಗ ದಕ್ಷಿಣದ ರಾಜ್ಯಗಳಲ್ಲಿ ನೋಡ್ತೀವಿ ನಾವು, ತಮಿಳುನಾಡು, ಆಂಧ್ರದಲ್ಲಿ ಸಿನಿಮಾ ನಟರು ಪಕ್ಷ ಕಟ್ಟಿದ ಸಂದರ್ಭದಲ್ಲಿ ಹಂಗಾಗತ್ತೆ. ಬಟ್ ಬಿಹಾರದಂಥ ರಾಜ್ಯದಲ್ಲಿ ಯಾವುದೇ ಸೆಲೆಬ್ರಿಟಿ ಹಿನ್ನೆಲೆ ಇಲ್ಲದೆ ಬಂದಿರುವಂಥ ಜಾತಿ ಬಲವೂ ಇಲ್ಲದೆ ಇರುವಂಥ ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷ ಕಟ್ಟಿದ್ರು. 2.5-3 ವರ್ಷದಿಂದ ಅವರು ಪಾದಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಫೇವ್ರಿಟ್ ಅಭ್ಯರ್ಥಿಯ ಪಟ್ಟಿಯಲ್ಲಿ ಕೆಲವು ಕಡೆಗಳಲ್ಲಿ 3ನೇ ಹೆಸರು, ಇನ್ನು ಕೆಲವು ಕಡೆಗಳಲ್ಲಿ 2ನೇ ಹೆಸರೆಲ್ಲ ಬರ್ತಾ ಇದೆ ಪ್ರಶಾಂತ್ ಕಿಶೋರ್ದು. ಅವರು ಮಾತಾಡಿದ್ದಾರೆ. ಪ್ರಶಾಂತ್ ಕಿಶೋರ್ ಇವರ ಪಕ್ಷ ಟ್ರ್ಯಾಕ್ಷನ್ ತಗೊಂಡ್ರೆ ಹೊಡೆತ ಬೀಳೋದು BJPಗೆ ಅಥವಾ NDA ಮೈತ್ರಿಕೂಟಕ್ಕೆ. ಬಟ್ BJಪಿಯವ್ರು ಹೇಳ್ತಾರೆ RJD B ಪಾರ್ಟಿ ಇದು, RJD B ಪಾರ್ಟಿ ಅಂತ ಹೇಳ್ತಾರೆ ಅವರ ಪಕ್ಷಕ್ಕೆ. ಅವ್ರು ಹೇಳ್ತಾ ಇದ್ದಾರೆ ಬಂದರೆ 150 ಸ್ಥಾನ ಬರುತ್ತೆ ನಮಗೆ, ಇಲ್ಲದೆ ಹೋದರೆ 10 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ. ಪ್ರಶಾಂತ್ ಕಿಶೋರ್ ಕೂಡ ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅದನ್ನು ನಾನು ಹೇಳಲಾರೆ, ಆದರೆ ಈ ಚುನಾವಣೆಯನ್ನು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಅಂತ. ನಿತೀಶ್ ಕುಮಾರ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಸೀಟ್ ಶೇರಿಂಗ್ ವಿಷಯದಲ್ಲಿ. LJPಗೆ 29 ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ ಚಿರಾಗ್ ಪಾಸ್ವಾನ್ರ ಪಕ್ಷಕ್ಕೆ. ಅದಕ್ಕೆ ನಿತೀಶ್ ಕುಮಾರ್ ಬೇಜಾರು ಮಾಡ್ಕೊಂಡಿದ್ದಾರೆ. LJPದು ಒಂದು ಕ್ಯೂರಿಯಸ್ ಕೇಸೆ. ರಾಮ್ ವಿಲಾಸ್ ಪಾಸ್ವಾನ್ ಮಗ, ಬಿಹಾರದ ಅತಿ ದೊಡ್ಡ ದಲಿತ ನಾಯಕರ ಪೈಕಿ ಒಬ್ಬರು, ಜೊತೆಗೆ ವಯಸ್ಸಿದೆ, ಯುವಕ, ಬಿಹಾರದ ಯುವ ಮತದಾರರನ್ನು ಈ ಸಿನಿಮಾ ಆ್ಯಕ್ಟಿಂಗ್ ಅದು ಇದು ಎಲ್ಲ ಟ್ರೈ ಮಾಡಿ ರಾಜಕಾರಣದಲ್ಲಿ ಯಶಸ್ವಿಯಾಗಿರುವಂಥ ಮನುಷ್ಯ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ LJP ಗೆದ್ದಿದ್ದು ಒಂದೇ ಕ್ಷೇತ್ರ, ಒಬ್ಬ MLA ಮಾತ್ರ. ಆದರೆ ಸ್ಪರ್ಧೆ ಮಾಡಿ 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 JDUನ ಅದು ಎಷ್ಟು ಕಡೆ LJP ಸೋಲಿಸ್ಬಿಡ್ತು ಅಂದರೆ ಓಟ್ ಕಟ್ ಮಾಡಿ JDUಗೆ ದೊಡ್ಡ ಹೊಡೆತ ಕೊಟ್ಟಿದ್ದರು. ಅದಾದ ಮೇಲೆ
ಮೈತ್ರಿ ಒಳಗೆ ಬಂದರು. ಲೋಕಸಭಾ ಚುನಾವಣೆಯಲ್ಲಿ LJPಗೆ 5 ಕ್ಷೇತ್ರಗಳನ್ನು ಬಿಟ್ಟು ಕೊಡಲಾಯಿತು. 5 ಗೆದ್ದರು. ಅಂದರೆ 100% ಸ್ಟ್ರೈಕ್ ರೇಟ್. ಅದಾದ ಮೇಲೆ ದೊಡ್ಡ ಶಕ್ತಿ ಬಂದಂಗಾಗಿದೆ ಚಿರಾಗ್ ಪಾಸ್ವಾನ್ಗೆ. 40 ಕ್ಷೇತ್ರ ಎಲ್ಲ ಕೇಳ್ತಿದ್ರು, ಫೈನಲಿ 29 ಫೈನಲ್ ಆಗಿದೆ ಅವರಿಗೆ. ಅದಕ್ಕೆ ನಿತೀಶ್ ಕುಮಾರ್ ಬೇಜಾರು ಮಾಡ್ಕೊಂಡಿದ್ರಂತೆ. ಅಮಿತ್ ಶಾ ಸ್ವತಃ ನಿತೀಶ್ ಕುಮಾರ್ ಮನೆಗೆ ಹೋಗಿ ಮಾತಾಡಿಸಿ ಸಮಾಧಾನ ಮಾಡಿದ್ರಂತೆ. ಈ ಡೊನಾಲ್ಡ್ ಟ್ರಂಪ್ ಹಸಿ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೊಂದು ಸುದ್ದಿ ಇತ್ತು, ಬಟ್ ಅದನ್ನ ನಾಳೆ ಹೇಳ್ತೀನಿ. ಗುಜರಾತದೊಂದು ಇಂಟ್ರೆಸ್ಟಿಂಗ್ ಇದೆ. ಗುಜರಾತ್ನಲ್ಲಿ ಮೊನ್ನೆ 16 ಜನ ಸಚಿವ ಸಂಪುಟದಲ್ಲಿ 16 ಜನ ಮಿನಿಸ್ಟರ್ ಇದ್ದರು. 16 ಜನ ಚೀಫ್ ಮಿನಿಸ್ಟರ್ಗೆ ಬಂದು ರಾಜೀನಾಮೆ ಕೊಟ್ಬಿಟ್ರು. ಇವತ್ತು ಹೊಸ ಸಚಿವ ಸಂಪುಟ 25 ಸಚಿವರ ಪದಗ್ರಹಣ ಸಮಾರಂಭ ನಡೆಯಿತು. ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದರು. ಈ ಎಫರ್ಟ್ ಯಾಕೆ ಅಂದರೆ 2027 ಎಲೆಕ್ಷನ್, ಗುಜರಾತ್ನಲ್ಲಿ ಎಲೆಕ್ಷನ್. 16 ಜನರ ಪೈಕಿ 16 ಜನ ರಾಜೀನಾಮೆ ಕೊಟ್ಟರಲ್ಲ, ಅವರ ಪೈಕಿ 10 ಜನರನ್ನ ವಾಪಸ್ ಮಿನಿಸ್ಟರ್ ಮಾಡಿಲ್ಲ. 6 ಜನ ಮಾತ್ರ ವಾಪಸ್ ಮಿನಿಸ್ಟರ್ ಆಗಿದ್ದಾರೆ. ಅದರಲ್ಲಿ 19 ಜನ ಹೊಸಬರು, ಅಂದರೆ ಯಂಗ್ ಸಚಿವ ಸಂಪುಟ ತಂದಿದ್ದಾರೆ. ರವೀಂದ್ರ ಜಡೇಜಾ ಕ್ರಿಕೆಟರ್ ಇದ್ರಲ್ಲ, ಅವರ ಹೆಂಡತಿ ರಿವಾಬಾ ಮಿನಿಸ್ಟರ್ ಆದರು. ಫಸ್ಟ್ ಟೈಮ್ MLA ಅವರು. ಆಚಾರ್ಯ ದೇವವ್ರತ್ ಪ್ರಮಾಣ ವಚನವನ್ನು ಬೋಧಿಸಿದರು. ಗುಜರಾತ್ನ 6ನೇ DCM ಆಗಿ ಹರ್ಷ ಸಂಘವಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಒಬ್ಬರಿಗೆ 1 ಖಾತೆ ನಿಯಮ, 25 ಜನ ಖಾತೆಗಳು. 182 ಜನ MLAಗಳಲ್ಲಿ 1/3 ಮಾತ್ರ. ಒಂದೊಂದು ಲೆಕ್ಕಾಚಾರ ಇದೆ. 27 ಜನರನ್ನು ಮಿನಿಸ್ಟರ್ ಮಾಡೋದಕ್ಕೆ ಅವಕಾಶ ಇದೆ. 16 ಜನರಿಂದ ರಾಜೀನಾಮೆ ಪಡೆದು ಅವರ ಪೈಕಿ 6 ಜನರನ್ನ ಮತ್ತೆ ಮಿನಿಸ್ಟರ್ ಮಾಡಿದ್ರು. 10 ಜನರನ್ನ ಕೈ ಬಿಟ್ಟಿದ್ದಾರೆ. ಆ 10 ಜನ ಪಕ್ಷ ಸಂಘಟನೆ ಮಾಡಬೇಕು ಅಂತ. ಖಾತೆಗಳ ವಿವರಗಳೆಲ್ಲ ಇದ್ದಾವೆ. ಯು ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. 19 ಹೊಸ ಮುಖಗಳಿಗೆ ಅವಕಾಶ. ಅವ್ರದ್ದು ಪಟ್ಟಿ ಇದೆ. ಯಂಗ್ ಕ್ಯಾಬಿನೆಟ್ ತರಬೇಕು ಅಂತ 2027 ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡಿದ್ದು. ಹಿಂದೆ ವಿಜಯ್ ರೂಪಾನಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ರನ್ನು ಮುಖ್ಯಮಂತ್ರಿ ಮಾಡಿದ್ರು. ವಿಜಯ್ ರೂಪಾನಿ ಮೊನ್ನೆ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ನಲ್ಲಿ ತೀರ್ಕೊಂಡ್ರು. ಆ ಬದಲಾವಣೆ ಆದ ನಂತರ 2022 ಎಲೆಕ್ಷನ್ನಲ್ಲಿ BJP ಗೆದ್ದಿತ್ತು. 2022 ಚುನಾವಣೆಯಲ್ಲಿ. ನೆಕ್ಸ್ಟ್ 2027 ಎಲೆಕ್ಷನ್ನು. ಈಗ ಕ್ಯಾಬಿನೆಟ್ಟೇ ರೀಶಫಲ್. ಸೌರಾಷ್ಟ್ರ ಭಾಗದಲ್ಲಿ ಪಕ್ಷ ಸಂಘಟನೆ ವೀಕ್ ಆಗಿದೆ ಅನ್ನುವ ಇನ್ಫಾರ್ಮೇಷನ್ ಇದೆಯಂತೆ. BJP ಅವರಿಗೆ 9 ಮಿನಿಸ್ಟರ್ಗಳನ್ನು ಸೌರಾಷ್ಟ್ರ ಭಾಗದಿಂದಲೇ ಮಾಡಿದ್ದಾರೆ. 19 ಜನ ಹೊಸಬರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇರೋರು ಯಂಗ್ ಬ್ಲಡ್ಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.